ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಲೀಗ್ ಹಂತದ ಕೊನೆಯ ಪಂದ್ಯಕ್ಕೆ ಇನ್ನೊಂದೇ ದಿನ ಬಾಕಿ. ಭಾನುವಾರ ಉಭಯ ತಂಡಗಳು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪೈಪೋಟಿ ನಡೆಸಲಿವೆ. ಗೆದ್ದವರು ಟೇಬಲ್ ಟಾಪರ್ ಆಗಿ ಸೆಮೀಸ್ಗೆ ಎಂಟ್ರಿ ಕೊಟ್ರೆ, ಸೋತವರು ಟಾಪ್ 2 ನಲ್ಲಿ ನಾಕೌಟ್ ಮ್ಯಾಚ್ ಅನ್ನು ಆಡ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಬ್ಲ್ಯಾಕ್ ಕ್ಯಾಪ್ಸ್ ವಿರುದ್ಧದ ಪಂದ್ಯಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಲ್ಲ, ಶುಭ್ಮನ್ ಗಿಲ್ ಲೀಡ್ ಮಾಡ್ತಾರೆ ಅನ್ನೋದು. ಹಾಗಾದ್ರೆ ರೋಹಿತ್ ಶರ್ಮಾ ಪಂದ್ಯದಿಂದಲೇ ಹೊರಬಿದ್ರ? ಓಪನರ್ ಯಾರಾಗ್ತಾರೆ? KL ರಾಹುಲ್ಗೆ ಮತ್ತೆ ಸ್ಲಾಟ್ ಚೇಂಜ್ ಶಾಕ್ ಆದಿದ್ಯಾ? ಬೌಲಿಂಗ್ ವಿಭಾಗದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯ ಫೀವರ್ನಲ್ಲಿರುವಂತಹ ಟೀಮ್ ಇಂಡಿಯಾದಲ್ಲಿ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ. ಅದುವೇ ಸ್ಕಿಪ್ಪರ್ ರೋಹಿತ್ ಶರ್ಮಾ ಇಂಜುರಿ. ICC ಟೂರ್ನಿಯ ಮೊದಲ 2 ಪಂದ್ಯಗಳಲ್ಲೂ ಕೂಡ ಗೆಲುವು ಕಂಡಿರುವಂತಹ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಓಪನರ್ ಆಗಿ ಬಿಗ್ ಹಿಟ್ ಕೊಡದೇ ಇದ್ರು ಕೂಡ ಒಂದೊಳ್ಳೆ ಬೇಸ್ಮೆಂಟ್ ಅನ್ನ ಹಾಕೊಟ್ಟಿದ್ರು. ಬಟ್ ಈಗ 3ನೇ ಪಂದ್ಯದಿಂದ ಹೊರಬೀಳೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇರೋ ಪ್ರಶ್ನೆ ಅಂದ್ರೆ, ರೋಹಿತ್ ಶರ್ಮಾ ಜಾಗಕ್ಕೆ ಯಾರು ಓಪನರ್ ಆಗ್ತಾರೆ ಅನ್ನೋದು. ಇದಕ್ಕೆ ಅಚ್ಚರಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾಗೆ ಇಂಜುರಿ. ದುಬೈನಲ್ಲಿ ಕಳೆದ ಭಾನುವಾರ ನಡೆದಿದ್ದಂತ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಮಂಡಿ ರಜ್ಜು ನೋವು ಕಾಣಿಸ್ಕೊಂಡಿತ್ತು. ಇನ್ನೂ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ಬ್ಯಾಟಿಂಗ್ ಮಾಡುವಾಗಲೂ ಕೂಡ 100% ಫಿಟ್ ಆಗಿ ಕಾಣಿಸ್ತಾ ಇರಲಿಲ್ಲ. ಬಳಿಕ ದುಬೈನಲ್ಲಿ ನಡೆದಂತ ಅಭ್ಯಾಸ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ಕೂಡ ಮಾಡಿಲ್ಲ. ಹೀಗಾಗಿ ಅವರು ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಎಂಬ ರಿಪೋರ್ಟ್ ಹೊರಬಿದ್ದಿದೆ. ರೋಹಿತ್ ಗಾಯ ಗಂಭೀರವಾಗಿಲ್ಲ ಅಂದ್ರೂ ಕೂಡ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯಕ್ಕೆ ಅವರಿಗೆ ವಿಶ್ರಾಂತಿಯನ್ನು ನೀಡಲಾಗ್ತಾ ಇದೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಅವರೇ ಭಾರತ ತಂಡವನ್ನ ಮುನ್ನಡೆಸುವಂತ ಸಾಧ್ಯತೆ ಇದೆ. ಟೀಮ್ ಇಂಡಿಯಾದ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಟ್ಸ್ಮನ್ ಆಗಿರುವಂತ ಶುಭ್ಮನ್ ಗಿಲ್ ಈಗಾಗಲೇ ಏಕದಿನ ತಂಡದ ಉಪನಾಯಕನಾಗಿ ನೇಮಕಗೊಂಡಿದ್ದಾರೆ. ಅವರನ್ನ ಭವಿಷ್ಯದ ಕ್ಯಾಪ್ಟನ್ ಅಂತ ಕೂಡ BCCI ಬಿಂಬಿಸ್ತಾ ಇದೆ. ಈಗ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಗಿಲ್ಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಅವಕಾಶ ಸಿಗೋ ಸಾಧ್ಯತೆ ಇದೆ. ಭವಿಷ್ಯದ ಕ್ಯಾಪ್ಟನ್ ಗಿಲ್ ಮೇಲೆ BCCIಗೆ ಭರವಸೆ. ಟೀಮ್ ಇಂಡಿಯಾದ ಭರವಸೆಯ ಆಟಗಾರನಾಗಿರುವಂತಹ ಶುಭ್ಮನ್ ಗಿಲ್ ಈ ಹಿಂದೆ IPL ನಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನ ಮುನ್ನಡೆಸಿರುವಂತಹ ಅನುಭವವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ವರ್ಷ ಜಿಂಬಾಬ್ವೆ ವಿರುದ್ಧ ನಡೆದಂತ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದ್ರು. ಆ ಟೀಮ್ನಲ್ಲಿ ಎಲ್ಲರೂ ಕೂಡ ಯಂಗ್ಸ್ಟರ್ಸೇ ಇದ್ರು. ಆ ಸರಣಿಯನ್ನ ಭಾರತ 4-1 ಅಂತರದಿಂದ ಗೆದ್ದುಕೊಂಡಿತ್ತು. ಬಳಿಕ ಇಂಗ್ಲೆಂಡ್ ವಿರುದ್ಧದ ಸರಣಿ ಹಾಗೆ ಚಾಂಪಿಯನ್ಸ್ ಟ್ರೋಫಿಗೆ ಗಿಲ್ ಅವರನ್ನು ಉಪನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ODI ಬ್ಯಾಟರ್ ರ್ಯಾಂಕಿಂಗ್ ನಲ್ಲೂ ಕೂಡ ಮೊದಲ ಸ್ಥಾನ ಪಡೆದಿರುವಂತಹ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಅವರ ಬಳಿಕ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನ್ಯೂಜಿಲೆಂಡ್ ವಿರುದ್ಧ ಗೆದ್ದರು, ಸೋತರು, ಸೆಮೀಸ್ ಫಿಕ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತಕ್ಕೆ ಸೋಲು ಗೆಲುವು ದೊಡ್ಡ ಮಟ್ಟದ ಬದಲಾವಣೆಯನ್ನೇನು ಕೂಡ ಮಾಡೋದಿಲ್ಲ. 2 ತಂಡಗಳು ಈಗಾಗಲೇ ಸೆಮಿಫೈನಲ್ ಪ್ರವೇಶಿಸಿ ಆಗಿರೋದ್ರಿಂದ ರೋಹಿತ್ ಶರ್ಮಾ ವಿಚಾರದಲ್ಲಿ ಮ್ಯಾನೇಜ್ಮೆಂಟ್ ರಿಸ್ಕ್ ಅನ್ನ ತಗೊಳ್ಳೋಕೆ ರೆಡಿ ಇಲ್ಲ. ಹೀಗಾಗಿ ಹಿಟ್ ಮ್ಯಾನ್ ರೆಸ್ಟ್ ಬಳಿಕ ಸೆಮೀಸ್ ಪಂದ್ಯಕ್ಕೆ ಕಂಪ್ಲೀಟ್ ಆಗಿ ಬರಲಿ ಅನ್ನೋದು ಮ್ಯಾನೇಜ್ಮೆಂಟ್ ನ ಪ್ಲಾನ್. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ತಂಡ ಗ್ರೂಪ್ A ನಲ್ಲಿ ಅಗ್ರಸ್ಥಾನ ಪಡೆಯುತ್ತೆ ಅಷ್ಟೇ. ಅಲ್ಲದೆ ಭಾರತ ತಂಡ ಮಂಗಳವಾರ ಅಂದ್ರೆ ಮಾರ್ಚ್ 4ರಂದು ಸೆಮಿಫೈನಲ್ ಪಂದ್ಯವನ್ನಾಡಲಿದೆ. ಹೀಗಾಗಿ ಕೇವಲ 1 ದಿನದ ಅಂತರ ಇರೋದ್ರಿಂದ ರೋಹಿತ್ಗೆ ವಿಶ್ರಾಂತಿ ನೀಡುವುದೇ ಸೂಕ್ತ ಅಂತ ತಂಡದ ಆಡಳಿತ ಮಂಡಳಿ ಈ ನಿರ್ಧಾರಕ್ಕೆ ಬಂದಿದೆ. ಬ್ಯಾಕಪ್ ಓಪನರ್ ಇಲ್ಲದೆ ತಂಡಕ್ಕೆ ಸಮಸ್ಯೆ. ಇಲ್ಲಿ ರೋಹಿತ್ ಶರ್ಮಾಗೆ ವಿಶ್ರಾಂತಿ ಏನೋ ಓಕೆ, ಆದರೆ ಅವರ ಬದಲಿಗೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದು ಯಾರು ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ರೋಹಿತ್ ಶರ್ಮಾ ಆಡೋಕೆ ಸಾಧ್ಯವಾಗದೇ ಇದ್ರೆ ಅಥವಾ ಮುಂದಿನ ಪಂದ್ಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ವಿಶ್ರಾಂತಿಯನ್ನ ನೀಡಿದ್ರೂ ಕೂಡ ರಿಷಬ್ ಪಂತ್ ಅಥವಾ ವಾಷಿಂಗ್ಟನ್ ಸುಂದರ್ಗೆ ತಂಡದಲ್ಲಿ ಸ್ಥಾನವನ್ನ ಸಿಗಬಹುದು. ಆದ್ರೆ ಬ್ಯಾಕಪ್ ಓಪನರ್ ಇಲ್ಲದೆ ಇರೋದು ಭಾರತಕ್ಕೆ ಹಿನ್ನಡೆಯಾಗಿದೆ. ಟೀಮ್ ಇಂಡಿಯಾ ಮೊದಲ ಘೋಷಣೆ ಮಾಡಿದಂತ ತಂಡದಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಹೆಸರಿತ್ತು. ಆದ್ರೆ ಫೈನಲ್ ಟೀಮ್ನಲ್ಲಿ ಜೈಸ್ವಾಲ್ ರನ್ನ ಮೀಸಲು ಆಟಗಾರನನ್ನಾಗಿ ಕೈಬಿಟ್ಟು ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಕೊಟ್ರು. ಅಲ್ಲದೆ ರಿಸರ್ವ್ ಪ್ಲೇಯರ್ಸ್ಗೂ ಕೂಡ ದುಬೈಗೆ ಪ್ರಯಾಣವನ್ನ ಮಾಡಿಲ್ಲ. ತುಂಬಾ ಅನಿವಾರ್ಯ ಇದ್ದಾಗಷ್ಟೇ ಬ್ಯಾಕಪ್ ಪ್ಲೇಯರ್ಸ್ನ ಕರೆಸಿಕೊಳ್ಳೋಕೆ BCCI ಮುಂದಾಗಿತ್ತು. ಸೊ ಜೈಸ್ವಾಲ್ ಕೂಡ ದುಬೈಗೆ ಹೋಗಿಲ್ಲ. ಹೀಗಾಗಿ ರೋಹಿತ್ ಬದಲಿಗೆ ಯಾರು ಬ್ಯಾಟ್ ಬೀಸ್ತಾರೆ ಅನ್ನುವಂತ ಪ್ರಶ್ನೆಗೆ ಕೇಳಿ ಬರ್ತಾರೆ ಅಂತ ಹೆಸರೇ KL ರಾಹುಲ್. ಗಿಲ್ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾರಾ KL ರಾಹುಲ್? ಟೀಮ್ ಇಂಡಿಯಾದಲ್ಲಿ ಯಾವ್ದಾದ್ರೂ ಸ್ಲಾಟ್ ಖಾಲಿ ಆಯ್ತು ಅಂದ್ರೆ ಮ್ಯಾನೇಜ್ಮೆಂಟ್ ಫಸ್ಟ್ ನೆನಪಾಗೋ ಹೆಸರೇ KL ರಾಹುಲ್. ರೋಹಿತ್ ಆಬ್ಸೆನ್ಸ್ ನಲ್ಲಿ ಗಿಲ್ ಆರಂಭಿಕರಾಗಿ ಕಣಕ್ಕಿಳಿದ್ರೆ
ಗಿಲ್ಗೆ ಕೆಎಲ್ ರಾಹುಲ್ ಓಪನಿಂಗ್ ಸ್ಲಾಟ್ಗೆ ಕಳಿಸುವಂತ ಸಾಧ್ಯತೆ ಇದೆ. ಹಾಗೆ ಚರ್ಚೆ ಕೂಡ ನಡೀತಾ ಇದೆ. ಪ್ರಸ್ತುತ ತಂಡದಲ್ಲಿ ಬ್ಯಾಕಪ್ ಓಪನರ್ ಇಲ್ಲದೆ ಇರೋದ್ರಿಂದ ಕನ್ನಡಿಗ ಕೆಎಲ್ ರಾಹುಲ್ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ನೀಡುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ನಡೆದಂತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಅವರ ಆಬ್ಸೆನ್ಸ್ ನಲ್ಲಿ ಕೆಎಲ್ ರಾಹುಲ್ ಅವರೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. ರೋಹಿತ್ ಬಂದ ಮೇಲೂ ಕೂಡ 2ನೇ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ರು. ಆ ನಂತರ ಮತ್ತೆ ಸ್ಲಾಟ್ ಚೇಂಜ್ ಆಗಿತ್ತು. ನಾರ್ಮಲಿ ಕೆಎಲ್ ರಾಹುಲ್ ರದ್ದು 5ನೇ ಕ್ರಮಾಂಕ ಫಿಕ್ಸ್ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಎಲ್ ರನ್ನ ಎಲ್ಲಾ ಸ್ಲಾಟ್ಗಳಲ್ಲೂ ಕೂಡ ಒಂಥರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ 6ನೇ ಕ್ರಮಾಂಕದಲ್ಲಿ ಹೆಚ್ಚಾಗಿ ಆಡಿಸಲಾಗ್ತಾ ಇದೆ. ಅಕ್ಷರ್ ಪಟೇಲ್ಗೆ 1 ಸ್ಥಾನ ಮುಂಬಡ್ತಿಯನ್ನು ನೀಡಲಾಗಿದೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ಇದೇ ಆಗಿತ್ತು. ಮೊದಲ 2 ಪಂದ್ಯಗಳಲ್ಲಿ ಕೆಎಲ್ ರಾಹುಲ್ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ರು. ಆದರೆ 2 ಪಂದ್ಯಗಳಲ್ಲೂ ಕೂಡ ಕೆಎಲ್ ಕಳಪೆ ಪ್ರದರ್ಶನ ನೀಡಿದ್ರು. ಈ ವೇಳೆ ಅಭಿಮಾನಿಗಳಿಂದ ಸ್ಲಾಟ್ ವಿಚಾರವಾಗಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮತ್ತೆ 3ನೇ ಪಂದ್ಯದಲ್ಲಿ 5ನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ರನ್ನ ಕಣಕ್ಕಿಳಿಸಲಾಗಿತ್ತು. ಆ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ರಾಹುಲ್. ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಇದೇ ಆಗಿತ್ತು. 6ನೇ ಕ್ರಮಾಂಕದಲ್ಲೇ ಕಣಕ್ಕಿಳಿಸಲಾಗಿತ್ತು. ಆದ್ರೂ ಕೂಡ ಕೆಎಲ್ ರಾಹುಲ್ 41 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ರು. ಬಟ್ ಪಾಕ್ ವಿರುದ್ಧದ ಪಂದ್ಯಕ್ಕೆ ಅಚ್ಚರಿ ಎನ್ನುವಂತೆ 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೆ 6ನೇ ಕ್ರಮಾಂಕಕ್ಕೆ ಅಕ್ಷರ್ ಪಟೇಲ್ ರನ್ನ ಇಳಿಸಿದ್ರು. ಸೊ ಈಗ ನ್ಯೂಜಿಲೆಂಡ್ ವಿರುದ್ಧ ಕೆಎಲ್ ರಾಹುಲ್ ಯಾವ ಕ್ರಮಾಂಕದಲ್ಲಿ ಆಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ವಿಜಯ ಯಾತ್ರೆ ನಿರೀಕ್ಷೆಯಲ್ಲಿ ಭಾರತ. ಬ್ಲಾಕ್ ಕ್ಯಾಪ್ಸ್ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡ ಇಲ್ಲದೆ ಇದ್ರೂ ಕೂಡ ಗೆಲುವಂತೂ ಬೇಕೇ ಬೇಕಿದೆ ಭಾರತಕ್ಕೆ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈವರೆಗೂ ಕೂಡ ಭಾಗಿಯಾಗಿರುವ ಎಲ್ಲಾ ತಂಡಗಳ ವಿರುದ್ಧ ಟೀಮ್ ಇಂಡಿಯಾ ಗೆಲುವನ್ನ ಸಾಧಿಸಿದೆ. ಆದರೆ ಒಂದು ತಂಡದ ವಿರುದ್ಧ ಮಾತ್ರ ಗೆಲ್ಲೋಕೆ ಸಾಧ್ಯನೇ ಆಗಿಲ್ಲ. ಅದುವೇ ನ್ಯೂಜಿಲೆಂಡ್. ಹೌದು, 2000ನೇ ಇಸ್ವಿಯಲ್ಲಿ ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಮುಖಾಮುಖಿಯಾಗಿದ್ವು. ಆದರೆ ಆ ಪಂದ್ಯದಲ್ಲಿ ಕಿವೀಸ್ ಪಡೆ ಭಾರತವನ್ನ ಸೋಲಿಸಿತ್ತು. ಅಂದು ಚಾಂಪಿಯನ್ಸ್ ಟ್ರೋಫಿಯನ್ನ ನಾಕೌಟ್ ಟ್ರೋಫಿ ಅಂತ ಕರೆಯಲಾಗ್ತಾ ಇತ್ತು. ಈ ಟೂರ್ನಿಯಲ್ಲಿ ಫೈನಲ್ಗೆ ಪ್ರವೇಶ ಪಡೆದಿದ್ದಂತ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನ ಕಂಡಿತ್ತು. ಈ ಪಂದ್ಯದ ನಂತರ ಈ ತಂಡಗಳು ಒಮ್ಮೆಯೂ ಕೂಡ ಮತ್ತೆ ಮುಖಾಮುಖಿಯಾಗಿಲ್ಲ. ಇದೀಗ 25 ವರ್ಷಗಳ ಬಳಿಕ ಮತ್ತೆ ಎದುರು ಬದಲಾಗ್ತಾ ಇವೆ. ಇದರಲ್ಲಿ ಭಾರತ ಗೆಲುವನ್ನು ಸಾಧಿಸಿ ಹಳೆ ಪಂದ್ಯದ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋಕೆ ಮುಂದಾಗಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಈವರೆಗೂ ಕೂಡ 118 ಏಕದಿನ ಪಂದ್ಯಗಳು ನಡೆದಿವೆ. ಇದರಲ್ಲಿ ಭಾರತ ಹೆಚ್ಚು ಪಂದ್ಯಗಳನ್ನು ಗೆದ್ದುಕೊಂಡು ಪ್ರಾಬಲ್ಯವನ್ನು ಕೂಡ ಸಾಧಿಸಿದೆ. ಭಾರತ ಈವರೆಗೆ 60 ಪಂದ್ಯಗಳನ್ನು ಗೆದ್ದಿದೆ. ಇನ್ನು ನ್ಯೂಜಿಲೆಂಡ್ ತಂಡ 50 ಪಂದ್ಯಗಳಲ್ಲಿ ಗೆಲುವನ್ನು ಕಂಡಿದೆ. 7 ಪಂದ್ಯಗಳು ಫಲಿತಾಂಶವನ್ನ ಕಂಡಿಲ್ಲ. ಇನ್ನು 1 ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನ ಗೆದ್ದಿರುವಂತ ಭಾರತ 3ನೇ ಪಂದ್ಯದಲ್ಲೂ ಕೂಡ ಗೆದ್ದು ಅಜೇಯ ಓಟವನ್ನ ಮುಂದುವರಿಸುವ ನಿರೀಕ್ಷೆಯಲ್ಲಿದೆ. ಅಲ್ಲದೆ ದುಬೈ ಪಿಚ್ ನಲ್ಲಿ ಆಡ್ತಿರೋದು ಕೂಡ ಪ್ಲಸ್ ಆಗಲಿದೆ. ಉಳಿದೆಲ್ಲ ತಂಡಗಳು ಬೇರೆ ಬೇರೆ ಪಿಚ್ಗಳಲ್ಲಿ ಆಡೋದ್ರಿಂದ ಪಿಚ್ ಅನ್ನ ಜಡ್ಜ್ ಮಾಡೋದು ಅವರಿಗೆ ಕಷ್ಟ ಆಗುತ್ತೆ. ಬಟ್ ಭಾರತ ಪಂದ್ಯಗಳೆಲ್ಲ ಒಂದೇ ಸ್ಟೇಡಿಯಂನಲ್ಲಿ ನಡೀತಾ ಇರೋದು ಭಾರತಕ್ಕೆ ಅಡ್ವಾಂಟೇಜ್ ಕೂಡ ಸಿಕ್ಕಂತಾಗಿದೆ. ಸೊ ರೋಹಿತ್ ಶರ್ಮಾ ಆಡದೇ ಇದ್ದಲ್ಲಿ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಆಡದೇ ಇದ್ರೆ ಓಪನರ್ಸ್ ಯಾರಾಗಬೇಕು, ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.